ದೇಶದ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು ಒಂದಷ್ಟು ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಅದರಲ್ಲೂ ಸಹ ಸ್ಪೆಷಲ್ ಆಗಿ ಸದ್ಯಕ್ಕೆ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ ಅನ್ನುವಂತಹ ಒಂದು ಸಂದೇಶವನ್ನ ಸಹ ಹೇಳಿದ್ದಾರೆ. ಆದ್ರೆ ಸಾಕಷ್ಟು ಜನರಿಗೆ ಈ ವಿಚಾರದಲ್ಲಿ ಗೊಂದಲ ಇದೆ. ಯಾಕೆ ಹೇಳಿದ್ದಾರೆ? ಏನಾದರೂ ಚಿನ್ನದ ದರ ಏರಿಕೆ ಆಗುತ್ತಾ? ಸದ್ಯಕ್ಕೆ ಯಾವ ರೀತಿಯಾಗಿದೆ? ಈ ಎಲ್ಲಾ ವಿಚಾರವನ್ನು ಕುರಿತು ಮಾತನಾಡುವುದಕ್ಕೆ ನನ್ನೊಟ್ಟಿಗಿದ್ದಾರೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಮಾಲೀಕರಾಗಿರುವಂತಹ ಶರವಣ ಅವರು ನನ್ನೊಟ್ಟಿಗಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಯಾವ ಉದ್ದೇಶದ ಮೂಲಕವಾಗಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅನ್ನುವಂಥದ್ದು. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನೈಸ್ ಸರ್, ಈಗ ನಿನ್ನೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು 7 ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಒಂದು ಸಹ ಈಗ ಚಿನ್ನವನ್ನ ಸದ್ಯಕ್ಕೆ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಹೇಳಿದ್ದಾರೆ ಅನ್ನುವಂತಹದ್ದು ಎಲ್ರಿಗೂ ಒಂದು ಕನ್ಫ್ಯೂಷನ್ ಇರುವಂತದ್ದು ಸರ್. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಯಾವ ಉದ್ದೇಶದಿಂದ ಹೇಳಿರುವಂತದ್ದು? ಬಹುಶಃ ನಮ್ಮ ದೇಶದಲ್ಲಿ ಈ ಡಾಲರ್ಸ್ ಬಳಕೆ ಏನಿದೆ ಅದು ಕಡಿಮೆ ಮಾಡಬೇಕು, ನಮ್ಮ ದೇಶದ ಎಕಾನಮಿಯನ್ನು ಇನ್ನಷ್ಟು ಸ್ಟ್ರೆಂಥನ್ ಮಾಡಬೇಕು ಅಂತ ಹೇಳಿ ಅವರು ಒಂದು ಒಳ್ಳೆಯ ಉದ್ದೇಶದಿಂದ ವಿದೇಶಿಗರಿಗೆ ಕಡಿವಾಳ ಹಾಕಿ ಸ್ವದೇಶಿಗರಿಗೆ ಹೆಚ್ಚೆಚ್ಚು ಆದ್ಯತೆ ಕೊಡಿ ಅಂತ ಹೇಳಿ ಅವರು ಹೇಳಿರತಕ್ಕಂಥದ್ದನ್ನು ನಾನೊಬ್ಬ ಕರ್ನಾಟಕ ಜ್ಯುವೆಲ್ಲರಿ ಅಸೋಸಿಯೇಷನ್ ಅಧ್ಯಕ್ಷನಾಗಿ, ಒಬ್ಬ ಜನಪ್ರಿಯ ಶಾಸಕನಾಗಿ, ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕನಾಗಿ ನಾನು ಸ್ವಾಗತ ಮಾಡ್ತೀನಿ. ಯಾಕೆ ಅಂದರೆ ಇವತ್ತು ಮೋದಿಜಿಯವರು ಹೇಳಿರತಕ್ಕಂಥದ್ದು ಬಹುಶಃ ಪೆಟ್ರೋಲ್ ಡೀಸೆಲ್ ಬಳಕೆ ಆಗುವಂಥ ಟ್ರಾನ್ಸ್ಪೋರ್ಟ್ಗಳನ್ನು ಕಡಿಮೆ ಮಾಡ್ಕೋಬೇಕು, ಮೆಟ್ರೋ ಸಂಚಾರವನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಚಿನ್ನ ಬಗ್ಗೆ ಕೂಡ ಅವರು ಹೇಳಿರತಕ್ಕಂಥದ್ದನ್ನು ಹೈದ್ರಾಬಾದಲ್ಲಿ ನಾನು ಗಮನಿಸಿದೆ. ಅವರು ಹೇಳಿರೋದು ಉದ್ದೇಶ ಏನಿತ್ತು, ಇವತ್ತು 1 ವರ್ಷಗಳ ಕಾಲ ಚಿನ್ನವನ್ನು ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದು ಕೂಡ ಅವ್ರು ಹೇಳಿರತಕ್ಕಂಥದ್ದು ಆರ್ಡ್ರ್ ಅಲ್ಲ, ಅದು ಆದೇಶನೂ ಅಲ್ಲ, ಅದು ಅವ್ರು ಹೇಳಿರೋದು ರಿಕ್ವೆಸ್ಟ್, ಮನವಿ. ಅಂದರೆ ಯಾರು ಚಿನ್ನದ ಮೇಲೆ ಹೆಚ್ಚೆಚ್ಚು ಬಂಡವಾಳ ಹೂಡಿಕೆ ಮಾಡುತ್ತಾ ಇದ್ದಾರೆ, ಯಾರು ಬಳಕೆ ಚಿನ್ನಗಳ ಆಭರಣಗಳನ್ನು ಬಳಕೆ ಮಾಡ್ತಾ ಇದ್ದಾರೆ, ಇದು 2 ವಿಧಾನ ಬರುತ್ತೆ. ಬಂಡವಾಳ ಹೂಡಿಕೆ ಚಿನ್ನ ಅಂದರೆ ಗೋಲ್ಡ್ ಕಾಯಿನ್ಸು, ಗೋಲ್ಡ್ ಬಿಸ್ಕಟ್ಸು, ಗೋಲ್ಡ್ ಬಾರು, ಈ ಥರ ಗಟ್ಟಿ ಚಿನ್ನ ಅಂತ ಕರಿತೀವಿ ಅದನ್ನು ಎಕ್ಸಸ್ ದುಡ್ಡಿರೋರು, ಈಗ ಇನ್ನೊಂದು 2 ವರ್ಷಕ್ಕೆ ಹೆಣ್ಣುಮಕ್ಳು ಇರ್ತಾರೆ, ಮದುವೆ ಮಾಡಬೇಕು, ಇನ್ನೇನೋ ಒಂದು ಪ್ರಾಪರ್ಟಿ ಖರೀದಿ ಮಾಡಬೇಕು, ಅದಕ್ಕೊಂದು ಸೇವಿಂಗ್ಸ್ ಮಾಡ್ಕೊಳ್ಳೋಣ, ಇನ್ನೇನೋ ಒಂದು ಹಾಸ್ಪಿಟಲೈಸ್ ಆಗಿರ್ತಾರೆ, ಮೆಡಿಕಲಿ ಹೆಲ್ಪ್ ಆಗುತ್ತೆ. ಚಿನ್ನ ಅಂದರೆ ಅದು ಒಂಥರ ಆಪದ್ ಬಾಂಧವ ಇದ್ದಂಗೆ, ತಕ್ಷಣಕ್ಕೆ ಹಣ ಬೇಕಂದರೆ ಲಿಕ್ವಿಡಿಟಿ ಮಾಡಬೇಕಾಗಿದ್ರೆ ಇದು ಒಂದೇ ಮಾರ್ಗ ಗೋಲ್ಡು. ಆಮೇಲೆ ಈ ಒಂದು ಗೋಲ್ಡು ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವ್ರಿಗೆ 1 ವರ್ಷಗಳ ಕಾಲ ಸ್ವಲ್ಪ ವೆಯ್ಟ್ ಮಾಡಿ ಅಂಥೇಳಿ ಅವ್ರು ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಬಳಕೆ ಚಿನ್ನ ಅಂತಿದೆಯಲ್ಲ, ಆಭರಣ ಚಿನ್ನ, ಈಗ ನಮ್ಮ ಲಕ್ಷ್ಮಿಯವ್ರು ನೀವು ಬಂದಿದ್ದೀರಿ ಇಲ್ಲಿ, ಈಗ ನಿಮಗೂ ಮದುವೆ ಫಿಕ್ಸ್ ಆಗಿದೆ, ಒಂದು 3 ತಿಂಗಳಲ್ಲಿ ನಿಮ್ಗೆ ಮದುವೆ ಆಗುತ್ತೆ ಅಂತಲೇ ಇಟ್ಕೊಳ್ಳೋಣ. ಈಗ ನೀವು 3 ತಿಂಗಳು ಮದುವೆ ಮಾಡ್ಕೊಳ್ಳೋರು ಮಾಂಗಲ್ಯ ಸರ, ಮಾಂಗಲ್ಯ, ಕಿವಿಗೆ ವಾಲೆ ಜುಮ್ಕಿ ಮತ್ತು ಒಂದು ಎಂಗೇಜ್ಮೆಂಟ್ ಅಂದರೆ ಉಂಗುರಗಳನ್ನು ಪರಸ್ಪರವಾಗಿ ಬದಲಾವಣೆ ಮಾಡ್ಕೊಳ್ಳೋಂಥದ್ದು, ಈ ಕಾರ್ಯಕ್ರಮಗಳನ್ನ ಮಾಡಲೇಬೇಕಾಗ್ತದೆ. ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಕಲ್ಚರ್ ಏನಿದೆ, ಕೆಲವು ವಿಚಾರಗಳಲ್ಲಿ ಬಂಗಾರ ಅನಿವಾರ್ಯ, ಅದನ್ನು ನಾವು ಬಳಕೆ ಮಾಡಲೇಬೇಕು. ಅದನ್ನು ಈ 3 ತಿಂಗಳ ಮದುವೆನ 3 ವರ್ಷಕ್ಕೆ ಚೇಂಜ್ ಮಾಡೋಕ್ಕೆ ಬರಲ್ಲ. ಈ 3 ತಿಂಗಳಲ್ಲಿ ಬರೀ ನಿಮಗೆ ಅರಿಶಿನ ದಾರ ಕಟ್ಬಿಡ್ತೀವಿ, ಮಾಂಗಲ್ಯ 1 ವರ್ಷ ಆದಮೇಲೆ ನಾವು ಆಗ್ತೀವಿ ಅಂತೇಳಿ ಮೋದಿಯವರು ಹೇಳಿದ್ದಾರೆ ಅಂತೇಳಿ ಅದನ್ನು ಬಿಡೋಕ್ಕಾಗಲ್ಲ. ಇದು ಕೆಲವು ಅನಿವಾರ್ಯತೆ. ನಾನು ಅದನ್ನು ಹೇಳೋದು, ಒಂದು ನಾಮಕರಣ ಇರಲಿ, ಒಂದು ಮಗು ಜನಿಸಿದಾಗ ಒಂದು ಕಿವಿ ಓಲೆ ಕಿವಿ ಚುಚ್ಚೋದಾಗಿರಲಿ, ಈ ಥರ ಅನೇಕ ನಮ್ಮದು ಒಂದು ಕಲ್ಚರಲ್ಲಿ ಬಳಕೆ ಮಾಡುವಂಥ ಚಿನ್ನ ಇರುತ್ತೆ, ಆಭರಣ ಚಿನ್ನ ಅಂತ ಕರಿತೀವಿ. ಆ ಆಭರಣ ಚಿನ್ನನ ನಾವು ಪೋಸ್ಟ್ಪೋನ್ ಮಾಡೋಕ್ಕಾಗೋದಿಲ್ಲ. ಯಾವ ಸಂದರ್ಭದಲ್ಲಿ ಯಾವ ಅಕೇಶನ್ಗೆ ಸಮಾರಂಭಗಳಿಗೆ ಬೇಕಾಗಿರತಕ್ಕಂಥದ್ದನ್ನು ನಾವು ಖರೀದಿ ಮಾಡಲೇಬೇಕು, ಅದು ಅನಿವಾರ್ಯತೆ ಕೂಡ. ಅಂಥದನ್ನು ಖರೀದಿ ಮಾಡ್ತಾ ಇದ್ದಾರೆ. ಒಂದು ಬಂಡವಾಳ ಹೂಡಿಕೆ, ಮತ್ತೊಂದು ಬಳಕೆ ಚಿನ್ನ. ಬಂಡವಾಳ ಹೂಡಿಕೆನ ಪೋಸ್ಟ್ಪೋನ್ ಮಾಡ್ಬೋದು, ಯಾಕಂದರೆ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅಂತೇಳಿ ಅದನ್ನು ಪೋಸ್ಟ್ಪೋನ್ ಮಾಡುವ. ಆದರೆ ಆಭರಣಗಳನ್ನು ಪೋಸ್ಟ್ಪೋನ್ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಜನ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಬಹುಶಃ ಅದು ಮಾಡ್ತಾ ಇದ್ದಾರೆ. ಇನ್ನೊಂದು ಮುಖ್ಯವಾಗಿ ನಾನು ಹೇಳಬೇಕಾಗಿರತಕ್ಕಂಥದ್ದು, ಈಗ ನಿಮ್ಮ ಅಜ್ಜಿ, ನಿಮ್ಮ ಅಜ್ಜ, ಮುತ್ತಾತ, ನಿಮ್ಮ ತಂದೆ ತಾಯಿ, ಈ ಥರ ಮುತ್ತಜ್ಜ, ಈ ಥರ ಎಲ್ಲ ಇರ್ತದೆ. ಅವ್ರ ಕಾಲದಿಂದ ಒಂದಷ್ಟು ಆಭರಣಗಳನ್ನು ಅವರು ಕೊಟ್ಟಿರ್ತಾರೆ. ಅವರು ನಮ್ಮ ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು ಅಂತೇಳಿ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ. ಅಂಥದನ್ನು ಹೊರಗಡೆ ತನ್ನಿ.
ನೀವು ದುಡ್ಡು ಕೊಟ್ಟೇ ಖರೀದಿ ಮಾಡಬೇಕು ಅನ್ನೋದು ಏನಿಲ್ಲ. ಯಾಕೆಂದರೆ ಈಗ ನಿಮ್ಮ ಅಜ್ಜಿ ಹಾಕಿರತಕ್ಕಂಥ ಅವಳಿಕೆ ಸರ ಇದೆ. ಆ ಅವಳಿಕೆ ಸರ ನೀವು ಕೊಟ್ಟರೆ ನೀವು ಹಾಕ್ಕೊತೀರಾ? ನೀವು ಇಷ್ಟಪಡಲ್ಲ. ಲಕ್ಷ್ಮಿ ಅವರಿಗೆ ಇವತ್ತಿನ ಟ್ರೆಂಡೇ ಬೇಕು. ಇವತ್ತು ಯುವಕರು ಯುವಕಿಯರು ಏನು ಇಷ್ಟಪಡ್ತಾರೆ ಅದಕ್ಕೆ ಲೈಟ್ ವೇಟ್ ಜ್ಯುವೆಲ್ರಿಗಳನ್ನು ನಾವು ರೆಡಿ ಮಾಡಿ ಇಟ್ಟಿರ್ತೀವಿ. ಅಂಥ ಹಳೆ ಚಿನ್ನವನ್ನು ತೊಗೊಂಬಂದು ಕೊಟ್ಟು ಬದಲಾವಣೆ ಮಾಡ್ಕೊಳ್ಳಿ. ರೀಸೈಕಲ್ ಆಗುತ್ತೆ. ರೀಸೈಕಲ್ ಆದಾಗ ಏನಾಗುತ್ತೆ, ನಮ್ಮ ಗೋಲ್ಡ್ ನಮ್ಮಲ್ಲೇ ಇರುತ್ತೆ, ಬೇರೆ ಕಡೆಯಿಂದ ತರಿಸುವಂಥ ಅವಶ್ಯಕತೆ ಇರಲ್ಲ. ಆ ಉದ್ದೇಶ ಕೂಡ ಇಟ್ಕೊಂಡು ಸನ್ಮಾನ್ಯ ಮೋದಿಜಿಯವರು ಅದನ್ನು ಹೇಳಿರತಕ್ಕಂಥದ್ದನ್ನು ನಾನು ಸ್ವಾಗತ ಮಾಡ್ತೀನಿ. ಆ ರೀಸೈಕಲ್ ಆಗಬೇಕು, ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡ್ಕೋಬೇಕು. ಮತ್ತು ಯಾರು ಬಂಡವಾಳ ಹೂಡಿಕೆ ಮಾಡ್ತಾ ಇದ್ದಾರೆ ಅವರು 1 ವರ್ಷ ವೆಯ್ಟ್ ಮಾಡಿ ಅನ್ನೋ ಒಂದು ಸಂದೇಶ ಮೋದಿಜಿಯವರು ಕೊಟ್ಟಿರತಕ್ಕಂಥದ್ದು. ಇದರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನಾನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ಈಗ ಒಂದಷ್ಟು ಜನರಿಗಿರುವಂತಹ ಪ್ರಶ್ನೆ ಏನು ಅಂತಂದರೆ, ಹಾಗಾದರೆ ಮೋದಿಜಿಯವರು ಹೇಳಿದ್ದಾರೆ ಅಂತಂದರೆ ನಮಗೆ ಚಿನ್ನನೇ ಸಿಗೋದಿಲ್ಲ ಅನ್ನುವಂಥ ಒಂದು ಕನ್ಫ್ಯೂಷನ್ಸಲ್ಲಿ ತುಂಬ ಜನರಿದ್ದಾರೆ. ಜೊತೆಗೆ ಈಗ ಸಣ್ಣ ಪುಟ್ಟ ಜ್ಯುವೆಲರಿ ಶಾಪ್ ಅವರಾಗಿರ್ಬೋದು, ಅಂಥವರಿಗೂ ಸಹ ಈಗ ಮೋದಿಜಿಯವರು ಹೇಳಿರುವಂತಹ ಮನವಿ ಒಂದು ರೀತಿಯಲ್ಲಿ ಎಫೆಕ್ಟ್ ಆಗುತ್ತಾ ಅಂತ ಹೇಳಿ ತೆಗೆದುಕೊಳ್ಳೋದಕ್ಕಾಗಿರ್ಬೋದು. ಖಂಡಿತ ನಮ್ಮ ಉದ್ಯಮಕ್ಕಂತ ಈ ಉದ್ಯೋಗಗಳು ಏನು ಸೃಷ್ಟಿ ಮಾಡಿದ್ದೀವಿ, ನನ್ನ ಪ್ರಕಾರ ಕರ್ನಾಟಕ ರಾಜ್ಯ ಬಹುಶಃ ಒಂದು 25 ಲಕ್ಷಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ ಇದ್ರ ಮೇಲೆ ಅವಲಂಬಿತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಇಂಡಸ್ಟ್ರಿ ಭಾಳ ದೊಡ್ಡ ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥದ್ದು. ಎಲ್ಲ ಜಿಲ್ಲೆವಾರು, ತಾಲೂಕುವಾರು, ಹೋಬಳಿವಾರು, ಸಣ್ಣ ಪುಟ್ಟ ABC ಅಂತ ಹೇಳಿ ನಾವು ಕ್ಯಾಟಗರಿ ಏನು ಮಾಡ್ತೀವಿ, ಸಣ್ಣ ಪುಟ್ಟ ಅಂಗಡಿಗಳು ಕೂಡ ಇದ್ದಾರೆ. ಅವರ ಜೀವನ ಇದ್ರ ಮೇಲೆ, ಈ ಇಂಡಸ್ಟ್ರಿ ಮೇಲೇ ನಡೀತಾ ಇರತಕ್ಕಂಥದ್ದು. ಅವ್ರಿಗೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಕೂಡ ನಮ್ಮ ದೇಶದ ಹಿತದೃಷ್ಟಿಯಿಂದ, ನಮ್ಮ ದೇಶದ ಒಂದು ಒಳ್ಳೆ ಬೆಳವಣಿಗೆಯಿಂದ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಚಿನ್ನವನ್ನು ಏನು ಇಂಪೋರ್ಟ್ ಮಾಡ್ತಾ ಇದ್ದೀವಿ, ಆ ಇಂಪೋರ್ಟ್ ಮಾಡೋ ಸಂದರ್ಭದಲ್ಲಿ ನಾವು ಡಾಲರ್ಸ್ ರೂಪದಲ್ಲಿ ಹಣನ ಪೇ ಮಾಡಬೇಕಾದ ಅವಶ್ಯಕತೆ ಇರತಕ್ಕಂಥದ್ದು. ವರ್ಷಕ್ಕೆ 1,000 ಟನ್ಗಿಂತ ಹೆಚ್ಚಾಗಿ ಗೋಲ್ಡನ್ನು ನಾವು ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಆ ಒಂದು ಇಂಪೋರ್ಟನ್ನು ಕಡಿಮೆ ಮಾಡಿದ್ರೆ ಈ ಡಾಲರ್ಸ್ ಬಳಕೆ ಕಡಿಮೆ ಆಗುತ್ತೆ ಮತ್ತು ನಮ್ಮ INR ರುಪೀಸ್ ಅಂತ ಏನು ಕರಿತೀವಿ, ನಮ್ಮ ಹಣ ಹೆಚ್ಚೆಚ್ಚು ಸಂಗ್ರಹ ಆಗಿ ಹೆಚ್ಚೆಚ್ಚು ಬಳಕೆ ಆಗುತ್ತೆ. ಇದು ಕೂಡ ಅವರ ಉದ್ದೇಶ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಬಹುಶಃ ಉದ್ಯಮಕ್ಕಂತ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಆದರೂ ಕೂಡ ಇದನ್ನು ನಾವು 1 ವರ್ಷ ತಡ್ಕೊಳ್ಳೇಬೇಕಾದ್ರೆ ಅನಿವಾರ್ಯತೆ ಇದ್ದರೆ ತಡ್ಕೋಬೇಕಾಗುತ್ತೆ ಅನ್ನೋದು ನನ್ನ ಮನವಿ ಕೂಡ. ನಮ್ಮ ಜ್ಯುವೆಲ್ಲರ್ಸ್ ಕೂಡ ಅದೇ ಕಿವಿ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸರ್, ಈಗ ಮದುವೆ ಸೀಸನ್ ಬೇರೆ ಇದೆ. ಸೊ ಮೊನ್ನೆ ಅಷ್ಟೇ ಈಗ ಯುದ್ಧದ ಎಫೆಕ್ಟ್ನಿಂದಾಗಿ ಚಿನ್ನದ ದರ ಏರಿಕೆ ಆಗ್ತಾ ಇರುವಂಥದ್ದು. ಇನ್ನೊಂದಷ್ಟು ದಿನಗಳನ್ನು ನಾವು ಕಳೆದ್ರೆ ಮತ್ತೆ ಚಿನ್ನದ ದರ ಏರಿಕೆ ಆಗುತ್ತೆ ಅನ್ನುವಂತಹ ಒಂದು ಗೊಂದಲ ಇದೆ. ಸೊ ಹಾಗಾದರೆ ಚಿನ್ನದ ದರ ಏರಿಕೆ ಆಗೇ ಆಗುತ್ತಾ, ಹೇಗೆ ಸರ್? ಮೊದಲನೇದಾಗಿ ನಮ್ಮ ರಾಜ್ಯದಲ್ಲಿ ನಿಮಗೆ ಗೊತ್ತಿದ್ದಂಗೆ ಬೆಂಗಳೂರು ನಗರದಲ್ಲೇ ನಾವು ಒಂದು ಕರ್ನಾಟಕ ಜ್ಯುವೆಲ್ರಿ ಮೆಗಾ ಪಾರ್ಕನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವು ಜ್ಯುವೆಲ್ರಿ ಮೆಗಾ ಪಾರ್ಕನ್ನು ಮಾಡಿ ಇಡೀ ದೇಶದ ಯಾರು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇದ್ದಾರೆ ಆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನೆಲ್ಲ ಒಂದು ರೂಫಲ್ಲಿ ತಂದು ನಿಲ್ಲಿಸಬೇಕು. ನಾವು ಇಲ್ಲಿಂದ ಆಭರಣಗಳನ್ನು ತಯಾರಿ ಮಾಡಿ ಎಕ್ಸ್ಪೋರ್ಟ್ಗೆ ಹೆಚ್ಚೆಚ್ಚು ಉತ್ತೇಜನ ಕೊಡಬೇಕು, ಇಂಪೋರ್ಟನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ. ಗೋಲ್ಡು ಉತ್ಪಾದನೆ ಆಗುವಂಥ ಕೇಂದ್ರಗಳು ನಮ್ಮ ದೇಶದಲ್ಲಿ ಇಲ್ಲ. ನಾವು ಎಲ್ಲವನ್ನೂ ಕೂಡ ಸೌತ್ ಆಫ್ರಿಕಾ, ಯುರೋಪಿಯನ್ ಕಂಟ್ರೀಸ್, ಆಸ್ಟ್ರೇಲಿಯಾ ಇರ್ಬೋದು, ಇಂಡೋನೇಷ್ಯಾ ಇರ್ಬೋದು, ಈ ಥರ ಅನೇಕ ಹೊರ ದೇಶಗಳಿಂದ ನಾವು ಗೋಲ್ಡನ್ನು ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಅದರಿಂದ ಇಲ್ಲಿ ನಮ್ಮ ದೇಶದಲ್ಲಿ ಏನೇ ಏರುಪೇರು ಆದರೂ ಕೂಡ ರೇಟಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾವು ಹೊರ ದೇಶದಿಂದ ಏನಲ್ಲಿ ಹೆಚ್ಚು ಕಮ್ಮಿ ಆದರೆ ಅದು ವಾರ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಏನೇ ಇದ್ದರೂ ಕೂಡ ಅಲ್ಲಿ ಆಗುವಂಥ ಆಗುಹೋಗುಗಳಿಂದ ಗೋಲ್ಡ್ ರೇಟಲ್ಲಿ ಬದಲಾವಣೆ ಆಗುತ್ತೆ ಹೊತ್ತು ನಮ್ಮ ದೇಶದಲ್ಲಿ ಏನೇ ಆದರೂ ಕೂಡ ಗೋಲ್ಡ್ ರೇಟಲ್ಲಿ ವ್ಯತ್ಯಾಸಗಳು ಆಗೋದಿಲ್ಲ ಅನ್ನೋದು ನನ್ನ ಒಂದು ಭಾವನೆ. ಸರ್, ಕೊನೆಯದಾಗಿ ಅಂತಂದರೆ ಈಗ ಚಿನ್ನದ ದರವನ್ನು ಜೊತೆಗೆ ಬೆಳ್ಳಿ ಎರಡೂ ಒಂದು ರೀತಿಯಲ್ಲಿ ಪೈಪೋಟಿಯಲ್ಲೇ ಇದ್ದಾವೆ. ದಿನ ಕಳೆದಂತೆ ಬೆಳ್ಳಿ ದರವೂ ಸಹ ಜಾಸ್ತಿ ಆಗ್ತಾ ಇದೆ. ಸೊ ಮುಂದೊಂದು ದಿನ ಚಿನ್ನಕ್ಕಿಂತ ಬೆಳ್ಳಿನೇ ಜಾಸ್ತಿ ದರ ಆಗುತ್ತಾ ಅನ್ನುವಂಥದ್ದು? ಇಲ್ಲ, ಗೋಲ್ಡು ಸಿಲ್ವರು ಎರಡೂ ಕೂಡ ಸಿಸ್ಟರ್ಸ್ ಇದ್ದಂಗೆ. ಯಾವಾಗೆಲ್ಲ ಗೋಲ್ಡ್ ಜಾಸ್ತಿ ಆಗಿದೆ ಅವಾಗ ಸಿಲ್ವರು ಜೊತೆಯಲ್ಲಿ ಪೈಪೋಟಿಯನ್ನು ಕೊಟ್ಟಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಪೂವರ್ ಮ್ಯಾನ್ ಗೋಲ್ಡ್ ಅಂದರೆ ಬಡವರ ಬಂಗಾರ ಅಂತ ಏನು ಬೆಳ್ಳಿಯನ್ನು ಕರಿತಾ ಇದ್ವಿ, ಇವತ್ತು ಬೆಳ್ಳಿ ಕೂಡ ಒಂಥರ ಈ ಗಗನಕ್ಕೆ ಹೋಗಿರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಬೆಳ್ಳಿ ಅಷ್ಟು ಕಾನ್ಫಿಡೆನ್ಸ್ ಆಗಿ ನಾವು ತೊಗೊಳಕ್ಕಾಗಲ್ಲ.
ಯಾವ ಟೈಮಲ್ಲಿ ಜಾಸ್ತಿ ಆಗುತ್ತೆ ಯಾವ ಟೈಮಲ್ಲಿ ಕಡಿಮೆ ಆಗುತ್ತೆ ಅಂತ ಊಹೆನೇ ಮಾಡೋಕ್ಕಾಗ್ತಾ ಇಲ್ಲ. ನೋಡಿ, ಜನವರಿಯಲ್ಲಿ 400 ರೂಪಾಯಿ ಆಗಿತ್ತು 1 ಗ್ರಾಮ್ ಬೆಳ್ಳಿ, ಈಗ ಅದು 270 ರೂಪಾಯಿ ಆಗಿದೆ. ಮತ್ತೆ ಏನಾಗುತ್ತೆ ಅನ್ನೋದು ಊಹೆ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಯಾರಿಗೆ ಎಷ್ಟೆಷ್ಟು ಬೇಕು, ಎಷ್ಟೆಷ್ಟು ಅಕೇಶನ್ಗಳಿಗೆ, ಸಮಾರಂಭಗಳಿಗೆ ಏನೇನು ಬೇಕು, ಎಷ್ಟು ಬೇಕು ಅಷ್ಟು ಮಾತ್ರ ನೀವು ಖರೀದಿ ಮಾಡಿದ್ರೆ ಸೂಕ್ತ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಾರೆಯಾಗಿ ಚಿನ್ನವನ್ನ ಅಂದ್ರೆ ಪ್ರಧಾನಮಂತ್ರಿಗಳು ಹೇಳಿರುವಂತಹ ವೇ ಯಾವುದು ಅಂತಂದ್ರೆ ಖಂಡಿತವಾಗಿಯೂ ನೀವು ತೆಗೆದುಕೊಳ್ಳಲೇಬೇಡಿ ಅನ್ನುವಂಥದ್ದಲ್ಲ, ಆದ್ರೆ ಒಂದು ಮನವಿಯನ್ನ ಮಾಡಿದ್ದಾರೆ. ಹೂಡಿಕೆ ಮಾಡುವಂತಹವರು ಸದ್ಯಕ್ಕೆ ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡಬೇಡಿ, ಆದ್ರೆ ಸಣ್ಣ ಪುಟ್ಟ ವಸ್ತುಗಳನ್ನ, ಸಣ್ಣ ಪುಟ್ಟ ಜ್ಯುವೆಲರೀಸ್ನ ಮಾಡಿಸ್ಕೊಳ್ಳೋರಿಗೆ ಏನು ಸಮಸ್ಯೆ ಇಲ್ಲ ಅನ್ನುವಂತಹದ್ದನ್ನ ತಿಳಿಸಿದ್ದಾರೆ. ಸೊ ಇದಾಗಿತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಮಾಲೀಕರ ಮಾತು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವೇಗ ನ್ಯೂಸ್, ಬೆಂಗಳೂರು.